ನೋಡಿ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸ್ಫೋಟಕ ಬೆಳವಣಿಗೆ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮೊದಲ ವಿಕೆಟ್ ಪತನ ಆಗಿದೆ. ಪ್ರೆಸ್ ಮೀಟ್ನ ಉದ್ದಕ್ಕೂ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಪ್ರೆಸ್ ಮೀಟ್ನಲ್ಲಿ ಅವರು ಏನೆಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಏನೆಲ್ಲ ಆಯಿತು ಅನ್ನೋದರ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ನನ್ನ ಸ್ವಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನ ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೀನಿ. ಸದನದ ಒಳಗೆ ನಿರಂತರ ಹೋರಾಟ, ಸದನದ ಹೊರಗೂ ಸಾಲು ಸಾಲು ಧರಣಿ, ಒಳಗೆ ಪ್ಲೇ ಕಾರ್ಡ್ ಹಿಡಿದು ಘೋಷಣೆ, ಹೊರಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ. ಇದು ಸಾಲದಕ್ಕೆ ವಿಧಾನಸೌಧ ಸುತ್ತಲೂ ಮೆರವಣಿಗೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ರಣಕಹಳಿಯನ್ನೇ ಮೊಳಗಿಸಿದರು. ಸದನ ನಡೆಯೋಕ್ಕೂ ಬಿಡದೆ ಪ್ರತಿಭಟನೆ ಮೊಳಗಿಸಿದರು. ಇದೇ ಸೆಪ್ಟೆಂಬರ್ 1ರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದರು. ಆದರೆ ದೋಸ್ತಿ ಪಾದಯಾತ್ರೆಗೂ ಮುನ್ನವೇ ಸಚಿವ ನಾಗೇಂದ್ರ ರಾಜೀನಾಮೆ ಸಲ್ಲಿಸಿದ್ದಾರೆ. ಹೈಕಮಾಂಡ್ಗೆ ರಾಜೀನಾಮೆ ಸಲ್ಲಿಸಿದ ಸಚಿವ ನಾಗೇಂದ್ರ. ನೋಡಿ, ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸೆಪ್ಟೆಂಬರ್ 1ರಿಂದ ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಂಡಿದ್ವು. ದೋಸ್ತಿ ನಾಯಕರು ರಾಯಚೂರಿನಿಂದ ಬಳ್ಳಾರಿಯವರೆಗೆ 10 ದಿನಗಳ ಕಾಲ ಬೃಹತ್ ಪಾದಯಾತ್ರೆ ನಡೆಸೋಕೆ ಸಜ್ಜಾಗಿದ್ರು. ಆದರೆ ಮೈತ್ರಿ ಪಾದಯಾತ್ರೆಗೆ ಹೆದರಿದ ಸಚಿವ ನಾಗೇಂದ್ರ ಬೇರೆ ದಾರಿ ಇಲ್ಲದೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ಹೈಕಮಾಂಡ್ಗೆ ನಾಗೇಂದ್ರ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ರಾಜೀನಾಮೆ ಘೋಷಣೆ ವೇಳೆ ನಾಗೇಂದ್ರ ಭಾವುಕ. ಸುದ್ದಿಗೋಷ್ಠಿಯಲ್ಲಿ ಕಣ್ಣೀರು ಹಾಕಿದ ನಾಗೇಂದ್ರ. ದೆಹಲಿಯಿಂದ ಸಚಿವ ನಾಗೇಂದ್ರ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಿದರು. ಸುದ್ದಿಗೋಷ್ಠಿ ನಡೆಸಿ ಸ್ವ ಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸಿದ್ದಾಗಿ ಘೋಷಣೆ ಮಾಡಿದರು. ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇನೆ ಅಂತ ತಿಳಿಸಿದರು. ಈ ವೇಳೆ ನಾಗೇಂದ್ರ ಕಣ್ಣೀರು ಹಾಕಿ ಭಾವುಕರಾದರು. ನನ್ನಿಂದ ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರದು ಅನ್ನುವಂತ ಕೇವಲ ಒಂದು ವಿಚಾರದಿಂದ ನಾನು ಇವತ್ತು ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ನನಗೊಂದು ಅವಕಾಶ ಕೊಡಿ. ಇದು ನನ್ನ ಬ್ಲಾಕ್ ಮೇಲ್ ತಂತ್ರಗಾರಿಕೆ ಅಲ್ಲ. ನನಗೊಂದು ಅವಕಾಶ ಕೊಡಿ. ನನ್ನ ಮಂತ್ರಿ ಸ್ಥಾನಕ್ಕೆ ಅಲ್ಲ, ನನ್ನ ಶಾಸಕ ಸ್ಥಾನಕ್ಕೂ ನಾನು ತ್ಯಾಗ ಮಾಡ್ತೀನಿ. ಬನ್ನಿ ಅಖಾಡದಲ್ಲಿ ಹೋಗೋಣ ಅಂತ ಮನುವಾದಿಗಳಿಗೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಸವಾಲನ್ನು ಎಸ್ತಾ ಇದ್ದೀನಿ. ಬನ್ನಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಅಂತ. ನನ್ನ ಶಾಸಕ ಸ್ಥಾನಕ್ಕೂ ನಾನು ರಾಜೀನಾಮೆ ಮಾಡ್ತಾ ಇದ್ದೀನಿ. ಇವತ್ತು ಬನ್ನಿ, ತಾವು ಸೋಕಾಲ್ ಲೀಡರ್ಸ್, ಬಳ್ಳಾರಿ ಲೀಡರ್ಸ್ ಇದೀರಲ್ಲ, ನೀವು ಪಕ್ಕದಲ್ಲಿ ನಿಂತು ಆರೋಪಿಗಳು ತಾವು. ಆರೋಪದಲ್ಲಿಲ್ಲ, ಆರೋಪಿಗಳೇ ತಾವು. ಸಚಿವ ನಾಗೇಂದ್ರ ರಾಜೀನಾಮೆ ಸಂಬಂಧಪಟ್ಟಂತೆ ನಿನ್ನೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿತ್ತು. ಈ ಮೀಟಿಂಗ್ನಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಹಾಗೂ ಸಚಿವ ನಾಗೇಂದ್ರ ಭಾಗಿಯಾಗಿದ್ದರು. ಸಚಿವ ರಾಜೀನಾಮೆ ಬಗ್ಗೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯಾಗಿತ್ತು. ಈ ವೇಳೆ ನನ್ನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ, ಮುಜುಗರ ತಪ್ಪುತ್ತೆ ಅನ್ನೋದಾದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಅಂತ ನಾಗೇಂದ್ರ ಭಾವುಕರಾಗಿ ಮಾತನಾಡಿದ್ರಂತೆ. ಹೈಕಮಾಂಡ್ಗೆ ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ. ಮನಸ್ಸಿಗೆ ಬಹಳ ನೋವಾಗಿದೆ ಅವರಿಗೆ. ಯಾಕೆಂದ್ರೆ ಒಬ್ಬ ನಿರಪರಾಧಿ. ನಾನು ಪರಿಶೀಲನೆ ಮಾಡಿದ್ದವನು, ನಾನು ಎಲ್ಲ ರಿಪೋರ್ಟು ನೋಡಿದ್ದವನು, ಎಲ್ಲರ ಜೊತೆ ಚರ್ಚೆ ಮಾಡಿದ್ದೇನೆ. ಸೊ ಅವನ್ನ ಅಪರಾಧಿ ಸ್ಥಾನದಲ್ಲಿ ಸೇರಿ ಈ ರೀತಿ ಒಬ್ಬ ದಲಿತ, ಒಬ್ಬ 4 ಬಾರಿ ಗೆದ್ದಂತ ಒಬ್ಬನಿಗೆ ಬಿಜೆಪಿಯವರು ನಡ್ಕೊಂಡಂತ ರೀತಿ ಇದೆಯಲ್ಲ, ಅದು ಅವನೊಬ್ಬಂಗೆ ಅಲ್ಲ, ಇಡೀ ಜನತೆಗೆ, ಬಡ ಜನತೆಗೆ ಎಲ್ಲರೂ ಕೂಡ ಇವತ್ತು ನೋವು ಉಂಟಾಗಿದೆ. ಇನ್ನು ನಾಗೇಂದ್ರ ರಾಜೀನಾಮೆ ಸುದ್ದಿ ಹೊರಬೀಳ್ತಾ ಇದ್ದಂತೆ ದೋಸ್ತಿ ನಾಯಕರು ಫುಲ್ ಖುಷ್ ಆಗಿದ್ದಾರೆ. ಚರ್ಚೆ ಮಾಡುವ ವಿಷಯವೇ ಇಲ್ಲ. ಚಾರ್ಜ್ ಶೀಟ್ ಆಗಿದೆ, 600 ಅಕೌಂಟ್ಗಳು ಕಳಿಸಿದ್ದಾರೆ. ತಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ, ಸಂಬಂಧಿಕರಿಗೆ, ಸ್ನೇಹಿತರಿಗೆ ಹಣ ಕಳಿಸಿದೆ. ಬಳ್ಳಾರಿ ಎಂಪಿ ಚುನಾವಣೆಗೆ ಹಣ ಬಳಕೆಯಾಗಿದೆ, ತೆಲಂಗಾಣ ಚುನಾವಣೆಗೆ ಬಳಕೆಯಾಗಿದೆ. ಇದೆಲ್ಲ ತನಿಖೆಯಿಂದ ಬಂದಿರತಕ್ಕಂಥ ರಿಪೋರ್ಟ್. ಅತ ಕೇಂದ್ರ ಸಚಿವ ಕುಮಾರಸ್ವಾಮಿ ನಾಗೇಂದ್ರ ರಾಜೀನಾಮೆ ನೀಡಿದ್ರಲ್ಲಿ ಯಾವುದೇ ಆಶ್ಚರ್ಯ ಏನಿಲ್ಲ ಅಂತ ಹೇಳಿದ್ದಾರೆ. ಅದು ನಿರೀಕ್ಷೆ ಇದ್ದಿದ್ದೆ, ಕೊಡ್ತಾರೆ ಅಂತಕ್ಕಂಥದ್ದು ಮೊದಲೇ 1 ವಾರ 10 ದಿವಸದಿಂದನೇ ಈಗಾಗಲೇ ಅದರ ಬಗ್ಗೆ ತೀರ್ಮಾನಗಳಾಗಿದ್ದು. ಅದೇನು ನನಗೇನು ಆಶ್ಚರ್ಯ ಏನು ಮೂಡಿಲ್ಲ. ರಾಜೀನಾಮೆ ಕೊಡ್ತಕ್ಕಂಥ ಅದೇನು ಆಶ್ಚರ್ಯವೂ ಇಲ್ಲ. ಅದೇನೇ ಇರಲಿ, ಸಾಲು ಸಾಲು ಹೋರಾಟಗಳ ಬೆನ್ನಲ್ಲೇ ಕೊನೆಗೂ ನಾಗೇಂದ್ರ ರಾಜೀನಾಮೆ ಸಲ್ಲಿಸಿದ್ದಾರೆ. ಆದರೆ ಈ ರಾಜೀನಾಮೆಯನ್ನ ಕೊಟ್ಟಿದ್ದ ಅಥವಾ ಪಡೆದಿದ್ದ ಅನ್ನೋದೇ ಸಸ್ಪೆನ್ಸ್ ಆಗಿದೆ.